ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತದಲ್ಲಿ ಇತಿಹಾಸದಲ್ಲೇ ಒಂದು ದೊಡ್ಡ ಬದಲಾವಣೆಯನ್ನು ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ಕೈಗೆತ್ತಿಕೊಂಡಿದ್ದಾಗಿದೆ. ಈಗಾಗಲೇ ಅದಕ್ಕೆ ತಯಾರಿಗಳೆಲ್ಲ ಆಗಿದೆ. ಆಕ್ರೋಶ ಇಡೀ ದೇಶದಲ್ಲಿ ಬೆಂಕಿ ಬೀಳುತ್ತೆ ಅನ್ನೋ ರೀತಿ ಆಕ್ರೋಶವೂ ಸಿಡಿದಿದ್ದಾಗಿದೆ. ಈ ದೇಶದಲ್ಲಿ ಸಮಾನತೆಗೋಸ್ಕರ ನಾನಿನ್ನು ಕೆಲಸ ಮಾಡೇ ತೀರ್ತೀನಿ ಅನ್ನೋದು ಮೋದಿಯವರ ಶಪಥ. ಅದಕ್ಕೀಗ ಸುಪ್ರೀಂ ಕೋರ್ಟ್ನ ಬಲ, ಆನೆ ಬಲ ಸೇರ್ಕೊಳ್ತಿದೆ. UCC ಬಿಗ್ ಶಾಕ್ ಕೊಡ್ತಿದೆ ಸುಪ್ರೀಂ ಕೋರ್ಟ್ ವಿರೋಧಿಗಳಿಗೆ. ಏನಿದು ಹಾಗಾದರೆ? ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆಗೆ ಸಂಬಂಧಪಟ್ಟಂಥ ಅತ್ಯಂತ ಮಹತ್ವದ ಬೆಳವಣಿಗೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ, ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರೋ ನಿಟ್ಟಿನಲ್ಲಿ ಸರ್ಕಾರ ತಯಾರಿ ಮಾಡಿಕೊಂಡಿದೆ. ಇಂಪ್ಲಿಮೆಂಟ್ ಮಾಡೋದಕ್ಕಿನ್ನೂ ಆಗಿಲ್ಲ, ಬಟ್ ಮಾಡ್ತೀವಿ. ಈ ಅವಧಿಯಲ್ಲೇ ಬಹುತೇಕ ನರೇಂದ್ರ ಮೋದಿಯವರು ಈ ಅವಧಿಯಲ್ಲಿ ಅದು ಕಂಪ್ಲೀಟ್ ಆಗಬೇಕು ಅನ್ನೋದು ಅಮಿತ್ ಶಾ ಮತ್ತು ಮೋದಿ ಟಾರ್ಗೆಟ್ ಆಗಿದೆ. ಯಾಕಂದರೆ ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಇನ್ನೊಬ್ಬರು ಮತ್ತೊಬ್ಬರು, ಪುರುಷರು, ಮಹಿಳೆಯರು ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕಿರಬೇಕು. ಪರ್ಸ್ನಲ್ ಲಾ, ಅವರ ವೈಯಕ್ತಿಕ ಕಾನೂನು ಸಂವಿಧಾನಕ್ಕಿಂತ ಮೇಲಿಲ್ಲ ಅನ್ನೋದು ಚರ್ಚೆಗೆ ಒಳಗಾಗಿರೋ ವಿಚಾರ. ಈಗ ಮುಸ್ಲಿಂ ವೈಯಕ್ತಿಕ ಕಾನೂನಿದೆ, ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಉಲ್ಲಂಘನೆ ಮಾಡ್ದಂಗೆ ಆಗತ್ತೆ ಅನ್ನುವಂಥ ಆಕ್ರೋಶ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗತ್ತೆ, ದಂಗೆ ಹೇಳುತ್ತೆ ಅನ್ನುವಂಥ ಕೂಗು ಹೇಳ್ತು. ಆ UCCಯನ್ನು ಟಚ್ ಮಾಡ್ತಿದ್ದಂಗೆ ಅದೆಲ್ಲ ಗಮನಿಸಿದ್ದೀವಿ. ಅದರ ನಡುವೆಯೂ ಉತ್ತರಾಖಂಡ್ ಸರ್ಕಾರ ಅದನ್ನು ಜಾರಿ ಮಾಡಿದೆ. ಗೋವಾದಲ್ಲಿ ಆಲ್ರೆಡಿ ಜಾರಿಯಲ್ಲಿದೆ. ಗುಜರಾತ್ ಸೇರಿದಂತೆ ಬೇರೆ ಬೇರೆ ಕಡೆ UCC ಜಾರಿಗೆ ತರೋದಕ್ಕೆ ಹೊರಟಿದ್ದಾರೆ. ಇದರ ನಡುವೆ ನೋಡಿ, ಸುಪ್ರೀಂ ಕೋರ್ಟಿಂದ ನರೇಂದ್ರ ಮೋದಿ ಅವರಿಗೆ ಈಗ ಆನೆ ಬಲವೇ ಬಂದಂತಾಗಿದೆ. ಮಹಿಳೆಯರಿಗೆ ಸಮಾನ ಅವಕಾಶ ಮತ್ತು ಈ ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಮಾಡಿಕೊಡೋದಕ್ಕೆ ದೇಶದಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗಬೇಕು ಅಸ್ತು ಎಂದಿದೆ ಸುಪ್ರೀಂ ಕೋರ್ಟ್. ಮಹತ್ವದ ಅರ್ಜಿಯೊಂದರ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿರೋದು. ಏನು ಹಾಗಾದರೆ? ಮುಸ್ಲಿಂ ಮಹಿಳೆಯರೇ ಸಲ್ಲಿಸಿರುವಂಥ ಅರ್ಜಿಯಲ್ಲಿ ನಾವು ಅಂದರೆ ನ್ಯಾಯಾಂಗ ಮಧ್ಯಪ್ರವೇಶ ಮಾಡೋದ್ರಲ್ಲಿ ತಪ್ಪಿಲ್ಲ, ಸೂಕ್ತ ಅಂತ ಪೀಠ ಹೇಳುತ್ತೆ. ಇದು CJI ಸೂರ್ಯಕಾಂತ್ ಅವರಿದ್ದ ಪೀಠ. ಈಗಾಗಲೇ ಸೂರ್ಯಕಾಂತ್ ಅವರಂದರೆ ಬಹಳ ಖಡಕ್ಕಾಗಿ ತೀರ್ಮಾನಗಳನ್ನು ತಗೊಳ್ತಾರೆ ಅಂತಾನೆ ಪ್ರಸಿದ್ಧಿಯಾಗಿದ್ದಾರೆ. ಮತ್ತು ಸೂರ್ಯಕಾಂತ್ ಅವ್ರ ವಿರುದ್ಧ ಈ ದೇಶದಲ್ಲಿ ಆಕ್ರೋಶ ಸಿಡಿದಿರೋದನ್ನು ನೋಡಿದ್ದೀವಿ ನಾವು. ಈಗ ಅದೆಷ್ಟು ಜನಕ್ಕಿದು ನುಂಗಲಾರದ ತುತ್ತಾಗಿದೆಯೋ ಗೊತ್ತಿಲ್ಲ. ಸೂರ್ಯಕಾಂತ್ ಅವರ ಪೀಠದಿಂದ ಹೊರಬಿದ್ದಿರುವಂಥ ಈ ಅಂಶ ನೋಡಿ. ಒಟ್ಟಿನಲ್ಲಿ ಇದು ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆಗೆ ಭರ್ಜರಿ ಬಲ ಅಂತೂ ಹೌದು. ಏಕರೂಪ ನಾಗರಿಕ ಸಂಹಿತೆಯ ಪರ ಸುಪ್ರೀಂ ಕೋರ್ಟ್ ಬ್ಯಾಟ್ ಬೀಸಿದೆ. ದೇಶದ ಎಲ್ಲ ಮಹಿಳೆಯರಿಗೆ ಸಮಾನವಾದ ಹಕ್ಕುಗಳನ್ನು ಖಾತ್ರಿಪಡಿಸೋದಕ್ಕೆ, ಅವ್ರಿಗೆ ಆಸ್ತಿ ಹಕ್ಕಿರಬಹುದು, ದತ್ತು ಪಡೆಯುವಂಥ ಅವಕಾಶಗಳಿರಬಹುದು, ಮತ್ತು ಈ ಡಿವೋರ್ಸ್, ತ್ರಿವಳಿ ತಲಾಖು, ಮತ್ತೊಂದು ಸುಮಾರು ವಿಚಾರಗಳಿವೆಯಲ್ಲ. ಮಹಿಳೆಯರು ಅದು ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ, ಅವರು ಮನುಷ್ಯರು ಮೊದಲು, ಮತ್ತು ಅವ್ರಿಗೆ ಬದುಕೋದಕ್ಕೆ ಸಮಾನವಾದ ಹಕ್ಕು ಈ ಸಮಾಜದಲ್ಲಿರಬೇಕು ಅನ್ನೋದಕ್ಕೆ ಈಗಾಗಲೇ UCC ವಿಚಾರದಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿದಾಗ ಮುಸಲ್ಮಾನ್ ಮಹಿಳೆಯರ ಅಭಿಪ್ರಾಯ ಸರ್ವೆಯಲ್ಲಿ ಪ್ರತಿಷ್ಠಿತ ನ್ಯಾಷನಲ್ ಸುದ್ದಿ ವಾಹಿನಿ ಒಂದು ಸರ್ವೆ ಮಾಡುತ್ತೆ. UCC ವಿಚಾರವನ್ನು ಕೇಂದ್ರ ಸರ್ಕಾರ ಎತ್ಕೊಂಡಾಗ ಮುಸಲ್ಮಾನ್ ಮಹಿಳೆಯರು ಎಷ್ಟು ದೊಡ್ಡ ಸಪೋರ್ಟ್ ಮಾಡ್ತಾರೆ ಅಂದರೆ, ಬಹುಪಾಲು ಮುಸಲ್ಮಾನ್ ಮಹಿಳೆಯರು ಇದರ ಪರವಾಗಿ ನಿಂತಿದ್ರು, ಮೋದಿ ಸರ್ಕಾರಕ್ಕೆ ಜೈ ಅಂದರು, ಮತ್ತು ಅತ್ಯಂತ ಸ್ಟ್ರಿಕ್ಟಾಗಿ ಕಾನೂನು ಮಾಡಿ ಅಂತ ಇನ್ನೂ ಹೆಚ್ಚಿನ ಸಜೆಷನ್ಸ್ ಬೇರೆ ಕೊಟ್ಟಿದ್ರು, ನೆನಪಿದೆ ನಮಗೆ. ಹಾಗಾಗಿ ಅದೆಲ್ಲ ಆಗೇ ಆಗತ್ತೆ. ಅಷ್ಟೇ ವಿರೋಧ ವ್ಯಕ್ತವಾಗಲಿ, ದೇಶದಲ್ಲಿ ಏನೂ ಆಗದೆ ಇರೋ ರೀತಿ ಅಲ್ಲೋಲ ಕಲ್ಲೋಲ ಎಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಆರ್ಟಿಕಲ್ 370 ಇದ್ದಾಗಲೂ ಅದನ್ನು ರದ್ದು ಮಾಡೋಕೆ ಹೊರಟಾಗಲೂ ರಕ್ತದ ಹೊಳೆ ಹರಿಯತ್ತೆ ಜಮ್ಮು ಕಾಶ್ಮೀರದಲ್ಲಿ ಅಂದರು. ಬಟ್ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಅದನ್ನು ವಿರೋಧಿಸಿದವರೇ ಹೊಗಳ್ತಿದ್ದಾರೆ, ಅಭಿವೃದ್ಧಿಯನ್ನು ಹಾಡಿ ಕೊಂಡಾಡ್ತಾ ಇದ್ದಾರೆ ಅಲ್ವಾ. ನೋಡ್ತಾ ಇದ್ದೀವಿ ನಾವು. ಈ ರೀತಿ ಸುಮಾರಾಗಿದೆ. UCC ಆಗಲೇಬೇಕು ನಮ್ಮ ದೇಶದಲ್ಲಿ ಅನ್ನೋದು ನರೇಂದ್ರ ಮೋದಿಯವರ ಮಹದಾಸೆ. ಹಾಗಾಗಿ ಈ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ ಏನೇನು ಹೇಳಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಸ್ಲಿಂ ವೈಯಕ್ತಿಕ ಕಾನೂನು ಶರಿಯತ್ ಅಡಿಯಲ್ಲಿ ಮಹಿಳೆಯರ ಹಕ್ಕುಗಳ ಉಲ್ಲಂಘನೆಯನ್ನು ಆರೋಪಿಸಿ ಒಂದು ಅರ್ಜಿ ಸಲ್ಲಿಕೆ ಆಗಿರುತ್ತೆ. ಅಂದರೆ ಮುಸಲ್ಮಾನ್ ಮಹಿಳೆಯರೇ ಸಲ್ಲಿಸಿದ್ದ ಅರ್ಜಿ, ಅದು ತಮ್ಮ ಹಕ್ಕುಗಳನ್ನು ಪ್ರಶ್ನಿಸಿ. ಇದನ್ನು ವಿಚಾರಣೆ ಮಾಡುವಾಗ ಶರಿಯತ್ ಅಡಿಯಲ್ಲಿ ಮಹಿಳೆಯರ ಹಕ್ಕುಗಳ ಉಲ್ಲಂಘನೆ ಒಂದು ದೊಡ್ಡ ಬ್ಯಾಚೆ ಅರ್ಜಿ ಸಲ್ಲಿಸಿರುತ್ತೆ. ಅದನ್ನು CJI ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ R ಮಹಾದೇವನ್
ಹಾಗೆ ಜಾಯ್ಮಲ್ಯ ಬಗ್ಚಿ ಇವರನ್ನು ಒಳಗೊಂಡಂಥ ನ್ಯಾಯಪೀಠ ಏನಂತ ಹೇಳುತ್ತೆ, ಮುಸ್ಲಿಂ ಸಮಾಜದ ಒಂದು ದೊಡ್ಡ ವರ್ಗ ಸಮಾನ ಉತ್ತರಾಧಿಕಾರದ ಹಕ್ಕುಗಳಿಂದ ವಂಚಿತವಾಗಿದೆ ಅನ್ನೋದು ನಿಜ. ಆದರೆ ಶರಿಯಾ ಕಾನೂನಿನ ಉತ್ತರಾಧಿಕಾರದ ನಿಬಂಧನೆಯನ್ನು ತೆಗೆದುಹಾಕಿದರೆ ನಂತರ ಯಾವ ಕಾನೂನು ಉತ್ತರಾಧಿಕಾರವನ್ನು ನಿಯಂತ್ರಿಸಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ ಏಕರೂಪ ನಾಗರಿಕ ಸಂಹಿತೆ ಇದಕ್ಕೆಲ್ಲದಕ್ಕೂ ಉತ್ತರ ಅನ್ನೋದನ್ನು ಸುಪ್ರೀಂ ಕೋರ್ಟೇ ಹೇಳಿದೆ. ಈಗ ಈ ಅರ್ಜಿ ವಿಚಾರಣೆ ನಾವು ಮಾಡಿಬಿಟ್ಟು ಅದನ್ನು ತೆಗೆದು ಹಾಕಿಬಿಟ್ಟು ಅನ್ಯಾಯ ಆಗ್ತಿದೆ ಅನ್ನೋದು ಕಣ್ಣಿಗೆ ಕಾಣ್ತಿರೋದು, ಅವ್ರಿಗೆ ಹೇಗೆ ವಂಚನೆ ಆಗೋಕ್ಕೆ ಸಾಧ್ಯ ಅಲ್ವಾ, ಅವ್ರ ಹಕ್ಕು. ಸೊ ಅದಕ್ಕೆ ಉತ್ತರ ಏನು ಅಂತ ಕಂಡುಕೊಳ್ಬೇಕಲ್ಲ, ನೆಕ್ಸ್ಟ್ ಇದನ್ನು ತೆಗೆದು ಹಾಕಿದ್ರೆ ಏನು ಅಂತ. ಸೊ ಅದಕ್ಕೆಲ್ಲ ಉತ್ತರ UCCಯಲ್ಲಿದೆ, ಅದನ್ನು ಕೇಂದ್ರ ಸರ್ಕಾರ ಮಾಡಲಿ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು. ಸೊ ಈಗ UCC ಜಾರಿಗೆ ತರೋದಕ್ಕೆ ಹೊರಟ್ರೆ ಸಹಜವಾಗಿ ಕಾಂಗ್ರೆಸ್ ವಿರೋಧ ಬರುತ್ತೆ, ಅಥವಾ ಈಗ OIC ಇನ್ನೊಬ್ಬರು ಮತ್ತೊಬ್ಬರು ಸಿಡ್ದೇಳಬಹುದು. ಮುಸಲ್ಮಾನ ಸಮುದಾಯಗಳು ಎಲ್ಲರ ಆಕ್ರೋಶ ಕೊನೆಗೆ ಎಲ್ಲಿಗೆ ಹೋಗುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ವಕ್ಫ್ ತಿದ್ದುಪಡಿ ಎಲ್ಲಿಗೆ ಹೋಯ್ತು, ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟು ಕೆಲವು ಬದಲಾವಣೆಗಳನ್ನು ಹೇಳ್ತೇ ಬಿಟ್ಟರೆ ವಕ್ಫ್ ತಿದ್ದುಪಡಿಗೆ ತಡೆ ಕೊಡಲಿಲ್ಲ. ಸಂಸತ್ತು ಪಾಸ್ ಮಾಡಿದಂಥ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆ ಹಾಕಲಿಲ್ಲ. ಅದನ್ನು ಈಗಾಗಲೇ ಎಲ್ಲ ರಿಜಿಸ್ಟ್ರೇಷನ್ ಆಗಬೇಕು, ಪ್ರತಿಯೊಂದು ಡಾಕ್ಯುಮೆಂಟೇಷನ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಶುರುವಾಗಿದೆ. ಕೇಂದ್ರ ಸರ್ಕಾರ ಆ ಕೆಲಸವನ್ನು ತಡವಿಲ್ಲದೆ ಮಾಡ್ತಾ ಇದೆ. ಎಷ್ಟು ಆಕ್ರೋಶ ಬಂತು. ಈಗ ಯಾರು ಮಾತಾಡ್ತಾರೆ, ರಿಜಿಸ್ಟ್ರೇಷನ್ ಆಗಬೇಕು ಅಂತ ಕೇಳೋದು, ಒಂದು ಆಸ್ತಿ ಲೆಕ್ಕಕ್ಕೆ ಸಿಗಬೇಕು ಅಂತ ಕೇಳೋದು ಹೆಂಗೆ ತಪ್ಪಾಗತ್ತೆ ಅಲ್ವಾ, ನಡೀತಿದೆ ಈಗ. ಅದೇ ರೀತಿಯಲ್ಲಿ UCC ಜಾರಿಗೆ ತಂದರೆ ಎಲ್ಲಿ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ. ಆದರೆ ಈಗ ಸುಪ್ರೀಂ ಕೋರ್ಟಿಂದಾನೇ ಕೇಂದ್ರ ಸರ್ಕಾರಕ್ಕೆ ಬಂದರೆ ಇನ್ನೂ ಜಾಸ್ತಿ ಬಲ ಅಲ್ವಾ. ಸೊ UCCಯೊಂದೇ ಏಕೈಕ ಮಾರ್ಗ, ದೇಶದಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರುವುದು ಬಹಳ ಉತ್ತಮ, ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ಖಾತ್ರಿಪಡಿಸುವ ಏಕೈಕ ಮಾರ್ಗವೇ ಅದು ಅಂತ ಮಂಗಳವಾರ ಅತ್ಯುನ್ನತ ನ್ಯಾಯಾಲಯ, ದೇಶದ ಸರ್ವೋಚ್ಚ ನ್ಯಾಯಾಲಯವೇ ಆದೇಶ ಕೊಟ್ಟಿದೆ, ಅಂದರೆ ಅಭಿಪ್ರಾಯವನ್ನು ಇಟ್ಟಿದೆ. ಈ ಕೇಸ್ನಲ್ಲಿ ತನ್ನ ಅತ್ಯಂತ ಮಹತ್ವದ ಅಂಶವನ್ನು ಸೇರಿಸಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಿದೆ. ಸೊ UCC ಜಾರಿಗೆ ತರುವಂಥ ನರೇಂದ್ರ ಮೋದಿಯವರ ಮತ್ತೊಂದು ಐತಿಹಾಸಿಕ ಬದಲಾವಣೆ ಮಾಡೋಕೆ ಹೊರಟಿರುವಂಥ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಗೆ ಈಗ ಆನೆ ಬಲ ಸಿಕ್ಕಿದೆ. ಈ ಅರ್ಜಿ ವಿಚಾರಣೆ ಮಾಡೋ ಸುಮಾರು ವಿಚಾರಗಳು ಬರ್ತವೆ. ಸಂವಿಧಾನದ 25ನೇ ವಿಧಿಯಡಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸೋದು ಅನ್ನೋ ವಿಷಯ ಬರುತ್ತೆ. ಪ್ರಶಾಂತ್ ಭೂಷಣ್ ಅವರು ಕೆಲವು ವಿಷಯಗಳನ್ನೆಲ್ಲ ವಿವರಿಸ್ತಾರೆ. ಮುಸಲ್ಮಾನ್ ಮಹಿಳೆಯರಿಗೆ ಮುಸ್ಲಿಂ ಪುರುಷರಿಗೆ ಇರುವಂಥ ಸಮಾನವಾದ ಹಕ್ಕುಗಳು ಇರೋದಿಲ್ಲ ಅನ್ನೋ ವಿಷಯ ಬರುತ್ತೆ. ಬರೀ ಮುಸಲ್ಮಾನರಲ್ಲ, ಕೆಲವು ಆದಿವಾಸಿಗಳಲ್ಲೂ ಕೂಡ ವಿವಿಧ ಸಮಾಜಗಳಲ್ಲಿ ಹಲವಾರು ಅಸಮತೋಲನಗಳು ಇರೋದು ಹೌದು ಅಂತ ಸುಪ್ರೀಂ ಕೋರ್ಟ್ ಇದನ್ನು ಗಮನಿಸುತ್ತೆ. ಖಂಡಿತ, ಅಂದರೆ ಬರೀ ಮುಸಲ್ಮಾನರಲ್ಲ, ಬೇರೆ ಬೇರೆ ಕಡೆನೂ ಇದೆ. ಮತ್ತು ಬಹುಪತ್ನಿತ್ವ, ಈಗ ಇಬ್ಬರು ಮದುವೆ ಆದರೆ ಅದನ್ನು ಕಂಪ್ಲೀಟಾಗಿ ಇಲ್ಲೀಗಲ್ ಅಂತ, ಬಹುಪತ್ನಿತ್ವವನ್ನು ಎಲ್ಲ ಕಡೆನೂ ಇಲ್ಲೀಗಲ್ ಅಂತ ಹೇಳಲ್ಲ, ಸುಮಾರು ಕಡೆಗಳಲ್ಲಿ ಅದು ಆಚರಣೆ ಆಗುತ್ತೆ. ಆ ವಿಷಯಗಳೆಲ್ಲ ಚರ್ಚೆಗೆ ಬರ್ತವೆ. ಹಾಗೆ ಒಬ್ಬ ಪುರುಷನಿಗೆ ಒಬ್ಬ ಹೆಂಡತಿ ಅನ್ನೋ ನಿಯಮ ಎಲ್ಲ ಸಮುದಾಯಗಳು ಏಕರೂಪವಾಗಿ ನೋಡ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪರಿಗಣಿಸ್ತಾ ಇದ್ದಾವೆ ಅನ್ನೋದನ್ನು ಕೂಡ ಕೋರ್ಟು ಪಾಯಿಂಟ್ಔಟ್ ಮಾಡುತ್ತೆ. ದ್ವಿಪತ್ನಿ ವಿವಾಹಗಳನ್ನು ಅಸಂವಿಧಾನಿಕ ಅಂತ ನ್ಯಾಯಾಲಯ ಘೋಷಿಸಬಹುದೇ ಅನ್ನುವ ಪ್ರಶ್ನೆ, ಇದರ ಅರ್ಥ ಹಂಗೆ ತಗೊಳ್ಳೋಕ್ಕಾಗಲ್ಲ ಈ ಹೊತ್ತಲ್ಲಿ ಅನ್ನೋ ಚರ್ಚೆ ಆಗುತ್ತಲ್ಲಿ. ಆದ್ದರಿಂದ ನಿರ್ದೇಶನ ತತ್ವಗಳನ್ನು ಜಾರಿಗೆ ತರೋದಕ್ಕೆ ನಾವು ಇಲ್ಲಿ ಕೋರ್ಟಲ್ಲಿ ಕಟಕಟೆಯಲ್ಲಿ ನಿರ್ಧಾರ ಮಾಡೋದಕ್ಕಿಂತ ಶಾಸಕಾಂಗಕ್ಕೆ ಅಧಿಕಾರವನ್ನು ಕೊಡಬೇಕಾಗತ್ತೆ. ಶಾಸಕಾಂಗ ಇದನ್ನು ತೀರ್ಮಾನ ಮಾಡಬೇಕಾಗತ್ತೆ ಅಂತ ನ್ಯಾಯಮೂರ್ತಿ ಬಾಗ್ಚಿ ಅವರು ಹೇಳ್ತಾರೆ. ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ನ್ಯಾಯಾಲಯ ಈಗಾಗಲೇ ಶಾಸಕಾಂಗಕ್ಕೆ ಶಿಫಾರಸು ಮಾಡಿದ್ದಾಗಿದೆ ಅನ್ನೋದು ಕೂಡ ಅಲ್ಲಿ ಚರ್ಚೆಗೆ ಬರುತ್ತೆ. ಹಾಗಾಗಿ ನ್ಯಾಯಾಲಯ ಶರಿಯತ್ ಉತ್ತರಾಧಿಕಾರದ ನಿಬಂಧನೆಗಳನ್ನು ರದ್ದುಗೊಳಿಸಿದ್ರೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಮತ್ತಷ್ಟು ವಿಸ್ತೃತವಾಗಿ ಚರ್ಚೆಯಾಗಲಿ ಅಂತ ಈಗ ಈ ಅರ್ಜಿ ವಿಚಾರಣೆಯನ್ನು ಮತ್ತೆ ಮುಂದಕ್ಕೆ ಹಾಕಿರೋದು. ಒಟ್ಟಿನಲ್ಲಿ UCCಗೆ ಸಂಬಂಧಪಟ್ಟಂತೆ ಮೋದಿ ಸರ್ಕಾರಕ್ಕಿದು ಬಹಳ ದೊಡ್ಡ ಸುದ್ದಿ. UCC ಸದ್ಯದಲ್ಲಿಯೇ ಜಾರಿಯಾಗಲಿದೆಯಾ? ನರೇಂದ್ರ ಮೋದಿಯವರ 3ನೇ ಅವಧಿಯಲ್ಲಿ ಬಹುದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. 400ರ ಗಡಿ ದಾಟಿ ಸೀಟ್ಸ್ ಬಂದುಬಿಟ್ರಂಥದ್ದು ಖಂಡಿತ ಆರಂಭದಲ್ಲೇ ಮಾಡೇ ಬಿಡ್ತಾರೆ ಅನ್ನುವಂಥ ಚರ್ಚೆಗಳೆಲ್ಲ ಇದ್ವು. ಸೊ UCC ಜಾರಿ ಈ ದೇಶಕ್ಕೆ ಅತ್ಯಂತ ಅನಿವಾರ್ಯ ಅನ್ನೋದನ್ನು ನರೇಂದ್ರ ಮೋದಿಯವರು ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲೂ ಹಿಂದೆ ಹೇಳಿದ್ದನ್ನು ನೆನಪು ಮಾಡಿಕೊಳ್ಬಹುದು. ಸದ್ಯದಲ್ಲಿ ಅದಕ್ಕೆ ಮುಹೂರ್ತ ಹತ್ತಿರ ಬಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.